ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳೆಲ್ಲರಿಗೂ. ಕಮಲದ ಮೇಲೆ ಕುಳಿತುಕೊಂಡು ನಮ್ಮ ಮನೆಗೆ ಲಕ್ಷ್ಮಿ ಪಾದಾರ್ಪಣೆ ಮಾಡುತ್ತಿದ್ದಾಳೆ. ನೋಡಿ, ರಂಗೋಲಿ ತೋರಿಸಿದೆ, ಹೊಸಲ ಮೇಲೆ ರಂಗೋಲಿ ಹಾಕಿದ್ದೀನಿ. ಹಾಗೆ ಬಾಗಿಲಿಗೆ ತಳಿರು ತೋರಣ, ಚೆಂಡು ಹೂವಿನ ಮಾಲೆ, ಬಾಳೆಕಂಬ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಬ್ಬ ಅಂದ್ರೇ ಹಾಗೆ ಅಲ್ವಾ. ಈಗ ನೋಡಿ, ಇಲ್ಲಿ ಒಂದು ಚಿಕ್ಕ ಮನೆ ಮೇಲೆ ಅಷ್ಟದಳ ಪದ್ಮ ರಂಗೋಲಿ ಹಾಕಿದ್ದೀನಿ. ಈ ಥರ ಕಮಲ್ದು ಹೂವಿತ್ತು ನಮ್ಮ ಮನೆಯಲ್ಲಿ, ದೊಡ್ಡದಿತ್ತು. ಅದು ದೊಡ್ಡದು ಇಡಕ್ಕೆ ಹೋದೆ, ಅದು ಯಾಕೆ ಸೆಟ್ ಆಗಲಿಲ್ಲ ಅಂದ್ಕೊಂಡೇಳಿ ಅದರೊಳಗಿನ ಸಣ್ಣ ತೆಗೆದು ಇಟ್ಟಿದ್ದೀನಿ. ಈಗ ನೋಡಿ, ಒಂದು ಸುಳಿ ಬಾಳೆದೆಲೆ ಅಂತೀವಿ ಇದಕ್ಕೆ ನಾವು. ಚಿಕ್ಕದೇ ಕಟ್ ಮಾಡಿಕೊಂಡು ಅಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕಟ್ ಮಾಡಿಕೊಂಡು 5 ಮುಟ್ಟಿಗೆ ಹಾಕಿ, ಇಲ್ಲ 5 ಸೆರೆ ಹಾಕಿ ಅಕ್ಕಿನ, ಯಾಕಂದರೆ 5 ಸೆರೆ ಹಾಕಲಿಕ್ಕೆ ನನಗಲ್ಲಿ ಪ್ಲೇಸ್ ಇರಲಿಲ್ಲ. ಅದಕ್ಕೋಸ್ಕರ ನಾನು 5 ಮುಟ್ಟಿಗೆ ಹಾಕ್ತಾ ಇದ್ದಿದ್ದೀನಿ. ಈ ರೀತಿ ನೀವು ಅಕ್ಕಿಯನ್ನು ಹಾಕಿ ಸಮತಟ್ಟು ಮಾಡ್ಕೊಳ್ಳಿ ಅದನ್ನು. ಇಲ್ಲ ಅಂತಂದರೆ ನಾವು ಕಳಶ ಕೂರಿಸುವಾಗ ನೀಟಾಗಿ ಕಳಶ ಕೂರಲ್ಲ. ಇದು ನೋಡಿ, ನಮ್ಮ ಮನೆಯಲ್ಲಿರ್ತಕ್ಕಂಥ ಅಷ್ಟಲಕ್ಷ್ಮಿ ತಂಬಿಗೆ ಅಂತಿರಲ್ಲ, ಅದು ಮೇಲೆ ಅಷ್ಟಲಕ್ಷ್ಮಿಗಳು, ಹಾಗೆ ಮೇಲೆ ಗಣೇಶನ ಮೂರ್ತಿ ಇದೆ ನೋಡಿ. ಅಷ್ಟಲಕ್ಷ್ಮಿ ಎಲ್ರಿಗೂ ನಾನು ಗಂಧ ಕುಂಕುಮ ಹಚ್ಚಿ ಪೂಜೆ ಮಾಡಿ, ಗಣೇಶನಿಗೂ ಪೂಜೆ ಮಾಡಿದ್ದೀನಿ. ಈಗ ಕಳಸದಲ್ಲಿ ಡ್ರೈ ಫ್ರೂಟ್ಸು, ಆಮೇಲೆ ಗುಲ್ಗಂಜಿ ಹಾಕಿದೆ, ನೋಡ್ಬೋದು ನೀವು. ಗುಲ್ಗಂಜಿ, ಆಮೇಲೆ ಒಂದು ಕಾಯಿನು, ಅರಿಶಿನ, ಕುಂಕುಮ, ಹಾಗೆ ಇದು ಹಾಲು, ತುಪ್ಪ, ಈ ಥರ ಎಲ್ಲವನ್ನೂ ಅಷ್ಟಲಕ್ಷ್ಮಿ ಏನೇನು ಪದಾರ್ಥ ಸಾಮಗ್ರಿಗಳು ಇರ್ತೈತಲ್ಲ ಎಲ್ಲವನ್ನೂ ಹಾಕಿದ್ದೀನಿ ನಾನು. ಕೆಲವೊಂದು ಕಾಣಲಿಲ್ಲ, ಯಾಕಂದರೆ ಕರೆಂಟ್ ಹೋಗಿಬಿಟ್ಟಿತ್ತು. ನೋಡಿ, ಎಲ್ಲವನ್ನೂ ಹಾಕಿ ಈ ರೀತಿ ನಾನು ಕಳಶ ತುಂಬಿ ದೇವಿಗೆ ಇಷ್ಟು ಅಲಂಕಾರ ಮಾಡಿದ್ದೀನಿ. ಈಗ ನಾನು ದೀಪಕ್ಕೆ ಪೂಜೆ ಮಾಡ್ತಾಯಿದ್ದೀನಿ. ಕಂಕಣ ಕಟ್ಟಿದೆ ಮೊದಲು, ಹಾಗೆ ಈಗ ಅರಿಶಿನ, ಕುಂಕುಮ, ಗಂಧ ಎಲ್ಲ ಹಚ್ಚಿ ದೀಪಕ್ಕೆ ನಾನೀಗ ಮೊದಲು ಪೂಜೆ ಮಾಡ್ತೀನಿ, ಆಮೇಲೆ ದೀಪ ಹಚ್ತೀನಿ. ಕಂಕಣನ ಕಟ್ಟಿದ್ದೀನಿ ನೋಡಿ. ಈಗ ನಾನು ದೀಪ ಹಚ್ತಾ ಇದ್ದೀನಿ. ಪ್ರತಿ ಹಬ್ಬದಲ್ಲೂ ನಾವು ಇದೇ ರೀತಿಯೇ ಮಾಡ್ಕೋಬೇಕು. ಫಸ್ಟು ದೀಪಕ್ಕೆ ಪೂಜೆ ಮಾಡಿನೇ ದೀಪ ಹಚ್ಚಬೇಕು. ನಾನೀಗ ಹಾಕ್ತಾ ಇರೋ ರಂಗೋಲಿ ಪ್ರತಿ ಶುಕ್ರವಾರ ನಾನು ಇದೇ ರಂಗೋಲಿನೇ ಹಾಕೋದು ದೇವಿಯ ಮುಂದೆ. ಇದು ಕುಬೇರ ರಂಗೋಲಿ ಅಂದ್ಕೊಂಡೇಳಿ. ಕುಬೇರ ಕೊಟ್ಟರೆ ತಾನೇ ನಮಗೆ ಲಕ್ಷ್ಮಿ ನಮಗೆ ಕೊಡೋದು. ಅದಕ್ಕೋಸ್ಕರ ನಾನು ಕುಬೇರ ರಂಗೋಲಿನ ಹಾಕಿ, ಕುಬೇರ ರಂಗೋಲಿಗೂ ಸಹ ನಾನು ಪೂಜೆ ಮಾಡ್ತೀನಿ. ಮಧ್ಯದಲ್ಲಿ ಅರಿಶಿನ, ಕುಂಕುಮ, ಹೂವು ಏರಿಸಿ ಅಕ್ಷತೆ ಕಾಳು ಹಾಕಿ ನಾನು ನೋಡಿ ಈ ಥರ ಅರಿಶಿನ ಕುಂಕುಮ ಹಾಕಬೇಕು. ಮಧ್ಯದಲ್ಲಿ ಹಾಕಿ ನಾವು ಅರಿಶಿನ ಕುಂಕುಮ ಹಾಕಿ ಅಕ್ಷತೆ ಕಾಳು ಹಾಕಿ ಒಂದು ಹೂವಿಟ್ಟು ಪೂಜೆ ಮಾಡ್ತೀವಿ. ಈಗ ನೋಡಿ, ನೈವೇದ್ಯಕ್ಕೆ ಏನೇನಪ್ಪ ಮಾಡಿದೆ. ಈ ಸಲ ಒಬ್ಬಟ್ಟು ಮಾಡಲಿಕ್ಕೆ ಆಗಲಿಲ್ಲ. ಪ್ರತಿ ಸಲನೂ ಒಬ್ಬಟ್ಟು ಮಾಡ್ತಿದ್ದೆ. ಯಾಕಪ್ಪ ಅಂತಂದರೆ ಎಲ್ರಿಗೂ ತಿಂದು ಬೇಜಾರಾಗಿಬಿಟ್ಟಿದೆ. ಈ ಗೃಹ ಪ್ರವೇಶ ಅಂತ ಹೋಗ್ತಾರೆ, ತೊಟ್ಲು ಕಾರ್ಯ ಅಂತ ಹೋಗ್ತಾರೆ, ಮದುವೆಗೆ ಅಂತ ಹೋಗ್ತಾರೆ. ಈ ನಡುವೆಂತರಿಗೂ ಎಲ್ಲರ ಫಂಕ್ಷನ್ನಲ್ಲೂ ಒಬ್ಬಟ್ಟೆ ಮಾಡ್ತಾ ಇರೋದಲ್ವ, ಅದಕ್ಕೆ ಎಲ್ಲರೂ ಬೇಡ ಅಂತಂದರು. ನಾನೀಗ ಅದಕ್ಕೆ ಗೋಧಿ ಪಾಯಸ ಮಾಡಿದ್ದೀನಿ. ಮಾಮೂಲು ಏನಪ್ಪ ಅಂತಂದರೆ ನಾನು ಲಕ್ಷ್ಮೀ ಪೂಜೆ ಮಾತ್ರ ಪುಳಿಯೋಗರೆ ಮಾಡೇ ಮಾಡ್ತೀನಿ. ಕೋಸಂಬರಿ, ಬದನೆಕಾಯಿ, ಟೊಮೊಟೊಕಾಯಿ ಹಾಕಿ ಪಲ್ಯ ಮಾಡಿದ್ದೆ. ಹಾಗೆ ಬಿಳಿ ಅನ್ನ, ಪುಳಿಯೋಗರೆ, ಆಮೇಲೆ ಗೋಧಿ ಪಾಯಸ ಎಲ್ಲವನ್ನೂ ಇಟ್ಟಿದ್ದೀನಿ. ಈಗ ಮಂಗಳಾರತಿ ಒಂದು ಹಾಡಿನ ಮೂಲಕ. ಕಣ್ಣ ತುಂಬ ಕಂಡೆ ನಮ್ಮ ಕಮಲಾ ನೇತ್ರೆಯ, ಕಣ್ಣ ತುಂಬ ಕಂಡೆ ನಮ್ಮ ಕಮಲಾ ನೇತ್ರೆಯ, ಕರವೀರಾಪುರದಲ್ಲಿ ನೆಲೆಸಿ ತರುಣಿಯರಿಗೆ ವರವಾ ಸಲ್ಲಿಸಿ, ಕರವೀರಾಪುರದಲ್ಲಿ ನೆಲೆಸಿ ತರುಣಿಯರಿಗೆ ವರವಾ ಸಲ್ಲಿಸಿ, ಸುಖ ಸಂಪದ ಸೌಭಾಗ್ಯವ ಕೊಡುವ ವರಮಹಾಲಕ್ಷ್ಮಿಯ, ಸುಖ ಸಂಪದ ಸೌಭಾಗ್ಯವ ಕೊಡುವ ವರಮಹಾಲಕ್ಷ್ಮಿಯ, ಕಣ್ಣ ತುಂಬ ಕಂಡೆ ನಮ್ಮ ಕಮಲಾ ನೇತ್ರೆಯ, ಕಣ್ಣ ತುಂಬ ಕಂಡೆ ನಮ್ಮ ಕಮಲಾ ನೇತ್ರೆಯ. ನೋಡಿ, ತುಪ್ಪದ ದೀಪ ಬೆಳಗಿದ್ವಿ. ಹಾಗೆಯೇ ಧೂಪನೂ ಮನೆ ತುಂಬ ಹಾಕಿ ಧೂಪನೂ ಬೆಳಗಿದ್ವಿ. ಎಲ್ಲ ಉಡಿ ಸಾಮಾನು, ಸೀರೆ, ಹಣ್ಣುಗಳು, ಪಂಚಾಮೃತ ನೋಡಿ ತೋರಿಸ್ತಾ ಇದ್ದೀನಿ. ಬೂಂದಿ ಕಾಳು, ಪಂಚಾಮೃತ, ಗೋಧಿ ಪಾಯಸ ಎಲ್ಲವನ್ನೂ ಇಟ್ಟು ನಾವು ನೈವೇದ್ಯ ಮಾಡಿದ್ವಿ. ತೆಂಗಿನಕಾಯಿ ಹೊಡ್ಕೊಂಬಂದು ಈ ರೀತಿ ಡೆಕೋರೇಷನ್ ಮಾಡಿದ್ವಿ. ಎಲ್ಲ ಫ್ಲವರೆಲ್ಲ ಇಟ್ಟು ತುಂಬ ಚೆನ್ನಾಗಾಗಿತ್ತು. ತುಂಬಾ ಸಮಾಧಾನ ಆಯಿತು ಈ ಸಲ ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ದು. ಇದು ನೋಡಿ, ನಮ್ಮ ಮಗಳು ಮಾಡಿದಂತಹ ಪೂಜೆ ಚೆನ್ನಾಗಿ ಮಾಡಿದ್ದಾಳೆ ಅವಳೂ. ಇದು ನನ್ನ ಮನೆ ಪೂಜೆ. ನಾನು ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದು ನನ್ನ ಮನೆ ಪೂಜೆ ಇದು.
ನೆಕ್ಸ್ಟ್ ಏನಪ್ಪ ಅಂದರೆ ಇದು ನಾವು ನಮ್ಮ ಸೊಸೆ ಮಾಡಿರ್ತಕ್ಕಂಥ ಪೂಜೆ ಕರೆಂಟ್ ಹೋಗಿತ್ತು, ಹಂಗೆ ಫೋಟೋ ತೆಗೆದು ಕಳಿಸಿದ್ದಾಳೆ. ಇದು ನನ್ನ ಚಿಕ್ಕ ಮಗಳು ಮಾಡಿದಂತಹ ಪೂಜೆ. ವರಮಹಾಲಕ್ಷ್ಮಿ ನಮಗೆಲ್ಲರಿಗೂ ಅಷ್ಟೈಶ್ವರ್ಯ ಕೊಟ್ಟು ಹಾಗೆ ನಮ್ಮ ಆರೋಗ್ಯನ ಕಾಪಾಡಿಕೊಂಡು ಹೆಚ್ಚಿನ ಆರೋಗ್ಯ ಭಾಗ್ಯ ಹೆಚ್ಚಿನ ಅಷ್ಟೈಶ್ವರ್ಯ ಕೊಟ್ಟು ನಮ್ಮೆಲ್ಲರನ್ನೂ ಕಾಪಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಆಗದೆ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕು ಮತ್ತು ಶೇರ್ ಮಾಡುವುದನ್ನು ಮರಿಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಧನ್ಯವಾದಗಳು. ನಿಮಗೆಲ್ಲರಿಗೂ ಶುಭವಾಗಲಿ. ಹಾಗೆ ವರಮಹಾಲಕ್ಷ್ಮಿಯ ಆಶೀರ್ವಾದ ಎಲ್ಲರಿಗೂ ಕಾಪಾಡಲಿ, ಎಲ್ಲರೂ ಆರೋಗ್ಯವಾಗಿರಿ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.